Hello my dear students, welcome to the today's lecture. ಈ ಲೆಕ್ಚರ್ ಅಲ್ಲಿ ನಾವು ಕಲಿತಿರೋದು ನೆಟ್ವರ್ಕಿಂಗ್ ಕಮ್ಯುನಿಕೇಶನ್ ಮೋಡ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಟ್ವರ್ಕ್ ಟೈಪ್ಸ್ ಕಲ್ತಿದ್ವಿ, ನೆಟ್ವರ್ಕ್ ಟೋಪೋಲಜೀಸ್ ಕಲ್ತಿದ್ವಿ. ನೆಟ್ವರ್ಕ್ ಕಮ್ಯುನಿಕೇಶನ್ ಮೋಡ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯಾವ ತರ ಡಾಟಾ, ಹೌ ಡಾಟಾ ಫ್ಲೋಸ್ ಬಿಟ್ವೀನ್ ಡಿವೈಸಸ್ ಇನ್ ಎ ನೆಟ್ವರ್ಕ್. ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸಿಗೆ ಡಾಟಾ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ ನಾವು, ಯಾವ ತರ ಟ್ರಾನ್ಸ್ಫರ್ ಆಗ್ತಾ ಇದೆ ಡಾಟಾ, ಇದನ್ನ ನಾವೇನಂತ ಹೇಳ್ತೀವಿ, ಮೋಡ್ ಅಂತ ಹೇಳ್ತೀವಿ. ನೆಟ್ವರ್ಕ್ ಕಮ್ಯುನಿಕೇಶನ್ ಮೋಡ್ಸ್ ಅಂತ ಹೇಳಿದ್ರೆ ಏನು, ಇಟ್ ಡಿಸ್ಕ್ರೈಬ್ಸ್ ಹೌ ಡಾಟಾ ಫ್ಲೋಸ್ ಬಿಟ್ವೀನ್ ಡಿವೈಸಸ್ ಇನ್ ಎ ನೆಟ್ವರ್ಕ್. ಡಿವೈಸಸ್ ಮಧ್ಯದಲ್ಲಿ ಡಾಟಾ ಹೇಗೆ ಅದು ಮೂವ್ ಆಗತ್ತೆ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ, ಸಿಸ್ಟಮ್ ನಂಬರ್ 1 ಇಂದ ಸಿಸ್ಟಮ್ ನಂಬರ್ 2ಗೆ ಡಾಟಾ ಅದೇನಾಗುತ್ತೆ, ಯಾವ ತರ ಅದು ಮೂವ್ ಆಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ, ಅದನ್ನ ನಾವೇನಂತ ಹೇಳ್ತೀವಿ, ಕಮ್ಯುನಿಕೇಶನ್ ಮೋಡ್ಸ್ ಅಂತ ಹೇಳ್ತೀವಿ. ಇನ್ ದಟ್ ಫಸ್ಟ್ ಮೋಡ್ ಇದೆ ನಮಗೆ ಏನು, ಸಿಂಪ್ಲೆಕ್ಸ್ ಮೋಡ್. ಸಿಂಪ್ಲೆಕ್ಸ್ ಮೋಡ್ ಅಲ್ಲಿ ಏನಾಗುತ್ತೆ, ಡಾಟಾ ಫ್ಲೋಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಡಾಟಾ ಬರೀ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಏನಾಗುತ್ತೆ, ಫ್ಲೋ ಆಗುತ್ತೆ. ಸಪೋಸ್ ಇಲ್ಲಿ ನಮ್ಮ ಹತ್ರ ಒಂದು ಮೊಬೈಲ್ ಇದೆ, ಇನ್ನೊಂದು ಮೊಬೈಲ್ ಇದೆ, ವಿ ಹ್ಯಾವ್ ದ ಲ್ಯಾಂಡ್ ಲೈನ್ ಫೋನ್ ಆರ್ ಕಂಪ್ಯೂಟರ್, ಯಾವ್ದಾದ್ರು ಡಿವೈಸ್ ನ ಅನ್ಕೊಳ್ಳಿ ನೀವು. ನೆಟ್ವರ್ಕ್ ಅಲ್ಲಿ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಈ ಒನ್ ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಏನಾಗುತ್ತೆ, ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಸಿಸ್ಟಮ್ ಇಂದ ಯಾವ್ದಕ್ಕೆ ಟ್ರಾನ್ಸ್ಫರ್ ಆಗ್ತದೆ, ಸೆಕೆಂಡ್ ಸಿಸ್ಟಮ್ ಗೆ ಡಾಟಾ ಏನಾಗ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಅಂಡ್ ಈ ಟ್ರಾನ್ಸ್ಫರ್ ಓನ್ಲಿ ಇನ್ ಒನ್ ಡೈರೆಕ್ಷನ್, 1 ಇಂದ 2 ಹೋಗುತ್ತೆ, ಆದ್ರೆ 2 ಇಂದ ವಾಪಸ್ಸು ಯಾವ್ದಕ್ ಬರಲ್ಲ, 1ಗೆ ಬರಲ್ಲ. ಈ ತರ ಟೈಪ್ಸ್ ಆಫ್ ಡಾಟಾ ಕಮ್ಯುನಿಕೇಶನ್ ನಾವೇನಂತ ಹೇಳ್ತೀವಿ, ಸಿಂಪ್ಲೆಕ್ಸ್ ಮೋಡ್ ಅಂತ ಹೇಳ್ತೀವಿ. ಸಿಂಪ್ಲೆಕ್ಸ್ ಮೋಡ್ ಅಲ್ಲಿ ಇಟ್ ಈಸ್ ಎ ಸಿಂಗಲ್ ಡೈರೆಕ್ಷನ್ ಆರ್ ಓನ್ಲಿ ಯೂನಿ ಡೈರೆಕ್ಷನಲ್. ಸೆಂಡರ್ ಏನ್ ಮಾಡ್ಬೋದು, ದ ಸೆಂಡರ್ ಕ್ಯಾನ್ ಓನ್ಲಿ ಸೆಂಡ್ ದ ಡಾಟಾ ಅಂಡ್ ರಿಸೀವರ್ ಕ್ಯಾನ್ ಓನ್ಲಿ ರಿಸೀವ್ ದ ಡಾಟಾ. ಸೆಂಡರ್ ಯಾರು, ಸಿಸ್ಟಮ್ ನಂಬರ್ 1 ಯಾವುದು, ಸೆಂಡರ್. ಸಿಸ್ಟಮ್ ನಂಬರ್ 2 ಏನಾಯ್ತು, ಇಲ್ಲಿ ರಿಸೀವರ್ ಆಯ್ತು. ಸೆಂಡರ್ ಏನ್ ಮಾಡುತ್ತೆ, ಬರೀ ಡಾಟಾನ ಸೆಂಡ್ ಮಾಡಕ್ಕಾಗತ್ತೆ. ರಿಸೀವರ್ ಏನ್ ಮಾಡಕ್ಕಾಗತ್ತೆ, ಬರೀ ಡಾಟಾನ ರಿಸೀವ್ ಮಾಡಕ್ಕಾಗತ್ತೆ. ಯಾವ ಮೋಡಲ್ಲಿ, ಸಿಂಪ್ಲೆಕ್ಸ್ ಮೋಡಲ್ಲಿ. ಯೂನಿಡೈರೆಕ್ಷನಲ್ ಕಮ್ಯುನಿಕೇಶನ್. ಯೂನಿಡೈರೆಕ್ಷನಲ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಒಂದೇ ಡೈರೆಕ್ಷನ್ ಅಲ್ಲಿ ಡಾಟಾ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲಿ ನಾವು ಯೂಸ್ ಮಾಡ್ತೀವಿ ಯೂನಿಡೈರೆಕ್ಷನಲ್, ಫಾರ್ ಎಕ್ಸಾಂಪಲ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್. ಟೆಲಿವಿಷನ್ ಅಂತ ಹೇಳಿದ್ರೆ ಎಲ್ಲಾರ ಮನೇಲೂ ನಮ್ಮ ಹತ್ರ ಏನಿರುತ್ತೆ, ಟಿವಿ ಇರುತ್ತೆ. ಆ ಟಿವಿಯಲ್ಲಿ ಜಸ್ಟ್ ನಾವ್ ಏನ್ ಮಾಡಕ್ಕಾಗತ್ತೆ, ವಾಟ್ ಎವರ್ ದ ಚಾನೆಲ್ಸ್ ನಮಗೆ ಏನ್ ಸ್ಟ್ರೀಮಿಂಗ್ ಆಗ್ತಿರತ್ತೆ, ಮೂವೀಸ್ ಆಗ್ತಿದೆಯಾ, ಸೀರಿಯಲ್ಸ್, ಸಾಂಗ್ಸ್, ಕಾರ್ಟೂನ್ಸ್, ವಾಟ್ ಎವರ್ ಇಟ್ ಈಸ್, ಓನ್ಲಿ ಅದನ್ನ ನಾವೇನ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಇಲ್ಲಿಂದ ನಾವು ಯಾವುದೇ ಆದ ಇನ್ಫಾರ್ಮೇಶನ್ ವಾಪಸ್ ಏನ್ ಮಾಡಕ್ಕಾಗಲ್ಲ, ಕಳ್ಸಕ್ ಆಗಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಸಿಂಪ್ಲೆಕ್ಸ್ ಮೋಡ್. ಯೂನಿಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಅಲ್ಲಿ ಡಾಟಾ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಓಲ್ಡ್ ರೇಡಿಯೋಸ್. ರೇಡಿಯೋಲ್ಲೂ ನೀವು ನೋಡಿರ್ಬೋದು, ಇನ್ಫಾರ್ಮೇಶನ್ ಮಾತ್ರ ನಮಗೆ ಬರ್ತಾ ಇರತ್ತೆ. ವಾಪಸ್ ರೇಡಿಯೋಸ್ ಅಲ್ಲಿ, ಹಳೆ ರೇಡಿಯೋಸ್ ಅಲ್ಲಿ ವಾಪಸ್ ಇನ್ಫಾರ್ಮೇಶನ್ ಕಳ್ಸಕ್ ಆಗ್ತಿರ್ಲಿಲ್ಲ. ಲೇಟರ್ ವಿ ಹ್ಯಾವ್ ದ ರೇಡಿಯೋಸ್, ಸೊ ವಿ ಕ್ಯಾನ್ ರೆಕಾರ್ಡ್ ಮಾಡ್ಬಿಟ್ಟು ವಾಪಸ್ ಇನ್ಫಾರ್ಮೇಶನ್ ಕಳಿಸಬಹುದಾಗಿತ್ತು. ಬಟ್ ಇನ್ ದ ಪ್ರೀವಿಯಸ್ ತುಂಬಾ ಹಳೆ ರೇಡಿಯೋಸ್ ಅಲ್ಲಿ ಇಟ್ ಈಸ್ ಅನ್ ಒನ್ ವೇ ಕಮ್ಯುನಿಕೇಶನ್, ದಟ್ ಈಸ್ ಅನ್ ಸಿಂಪ್ಲೆಕ್ಸ್ ಮೋಡ್. ಬೇಸಿಕಲಿ ಸಿಂಪ್ಲೆಕ್ಸ್ ಮೋಡ್ ಅಂತ ಹೇಳಿದ್ರೇನು, ಡಾಟಾ ಒಂದೇ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಮಾಡುತ್ತೆ. ಸೆಂಡರ್ ಏನ್ ಮಾಡುತ್ತೆ, ಬರೀ ಸೆಂಡ್ ಮಾಡುತ್ತೆ. ರಿಸೀವರ್ ಏನ್ ಮಾಡುತ್ತೆ, ಬರೀ ರಿಸೀವ್ ಮಾಡುತ್ತೆ. ಎಕ್ಸಾಂಪಲ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್. ನೆಕ್ಸ್ಟ್ ವಿ ಹ್ಯಾವ್ ಕೀಬೋರ್ಡ್ ಟು ಮಾನಿಟರ್ ಕಮ್ಯುನಿಕೇಶನ್. ಕೀಬೋರ್ಡ್ ಇಂದ ಮಾನಿಟರಿಗೆ ನಾವು ಡಾಟಾನ ಕಳಿಸಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅ ಸಿಪಿಯು ಮಾನಿಟರ್ಗೂ ಕನೆಕ್ಟ್ ಆಗಿದೆ ಅಂಡ್ ಕೀಬೋರ್ಡ್ಗೂ ಕನೆಕ್ಟ್ ಆಗಿದೆ. ಕೀಬೋರ್ಡ್ ಇಂದ ನಾವು ಡಾಟಾ ಕಳಿಸಿರೋದು ಎಲ್ಲಿಗೆ ಹೋಗುತ್ತೆ, ಅದು ಮಾನಿಟರ್ಗೆ ಹೋಗುತ್ತೆ. ಸಿಪಿಯು ಇಂದ ಮಾನಿಟರ್ಗೆ ಹೋಗುತ್ತೆ. ಆದ್ರೆ ಪುನಃ ಮಾನಿಟರ್ ಇಂದ ಕೀಬೋರ್ಡ್ ಬರಲ್ಲ. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಅನ್ ಸಿಂಪ್ಲೆಕ್ಸ್ ಮೋಡ್ ಕಮ್ಯುನಿಕೇಶನ್. The next type of communication we have half duplex communication mode. Half duplex ಅಲ್ಲಿ ಏನಾಗುತ್ತೆ, ಎರಡು ಡಿವೈಸಸ್ ಇದೆ ಅಂತ ಹೇಳಿದ್ರೆ ನಮಗೆ, ಸಪೋಸ್ ಇಫ್ ಯು ಹ್ಯಾವ್ 2 devices, 1, 2, this is sender and this is receiver. ಫಸ್ಟ್ ಸಿಸ್ಟಮ್ ಇದರಲ್ಲಿ ಇನ್ಫಾರ್ಮೇಶನ್ ಸೆಂಡ್ ಮಾಡಬಹುದು ಮತ್ತೆ ರಿಸೀವ್ ಮಾಡಬಹುದು. ಸಿ, ಡಾಟಾ ಫ್ಲೋಸ್ ಇನ್ ಬೋತ್ ದ ಡೈರೆಕ್ಷನ್ ಬಟ್ ಓನ್ಲಿ ಒನ್ ಡೈರೆಕ್ಷನ್ ಅಟ್ ಎ ಟೈಮ್. ಇದರಲ್ಲಿ ನಾವು ಹಾಫ್ ಡ್ಯೂಪ್ಲೆಕ್ಸ್ ಮೋಡ್ ಅಲ್ಲಿ ಏನ್ ಆಗತ್ತೆ ಅಂತ ಹೇಳಿದ್ರೆ, ಡಾಟಾ ನಾವು ಎರಡು ಡೈರೆಕ್ಷನ್ ಅಲ್ಲೂ ನಾವು ಫ್ಲೋ ಮಾಡಬಹುದು. ಸೆಂಡು ಮಾಡಬಹುದು ಮತ್ತೆ ರಿಸೀವ್ ಮಾಡಬಹುದು. ಅಗೇನ್ ರಿಸೀವ್ ಆದ್ಮೇಲೆ ಏನ್ ಮಾಡಬಹುದು, ಸೆಂಡ್ ಮಾಡಬಹುದು. ಆದ್ರೆ ಓನ್ಲಿ ಒನ್ ಅಟ್ ಎ ಟೈಮ್. ಸೆಂಡರ್ ಸೆಂಡ್ ಮಾಡ್ತಾ ಇದ್ರೆ ಆ ಟೈಮ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ, ರಿಸೀವ್ ಮಾಡಕ್ಕಾಗಲ್ಲ. ರಿಸೀವ್ ಮಾಡ್ತಾ ಇದ್ರೆ ಏನ್ ಮಾಡಕ್ಕಾಗಲ್ಲ, ನಮಗೆ ಸೆಂಡ್ ಮಾಡಕ್ಕಾಗಲ್ಲ. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಆಸ್ ಅನ್ ಹಾಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಶನ್. ಹಾಫ್ ಡ್ಯೂಪ್ಲೆಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಲೈನ್ ಫೋನ್ಸ್ ಇದೆ ಅಂತ ಹೇಳಿದ್ರೆ, ಒಂದು ನಾವು ಕಾಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸೆಂಡರ್ ರಿಸೀವರ್ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇನ್ನೊಂದ್ಸತಿ ನಾವು ಕಾಲ್ ಮಾಡಿದ್ರೆ ಅವ್ರಿಗೆ ಏನ್ ತೋರ್ಸಲ್ಲ, ನೋಟಿಫಿಕೇಶನ್ ತೋರ್ಸಲ್ಲ.
ದೆನ್ ನೋಟಿಫಿಕೇಶನ್ ತೋರ್ಸಲ್ಲ, ದೆನ್ ರಿಸೀವರ್ ಸೆಂಡರ್ ಏನ್ ಮಾಡಕ್ಕಾಗಲ್ಲ, ಪುನಃ ಕಾಲ್ಸ್ ರಿಸೀವ್ ಮಾಡಕ್ಕಾಗಲ್ಲ. ಹಾಫ್ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ ದ ಡಾಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಬೋತ್ ದ ಡೈರೆಕ್ಷನ್, ಎರಡು ಡೈರೆಕ್ಷನ್ ಅಲ್ಲೂ ಡಾಟಾ ಏನಾಗ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತೆ ದ ಕಂಡೀಷನ್ ಈಸ್ ಓನ್ಲಿ ಅಟ್ ಎ ಟೈಮ್, ಒಂದೇ ಟೈಮ್ ಅಲ್ಲಿ ಐದರ್ ನಾವು ಸೆಂಡ್ ಮಾಡಕ್ಕಾಗತ್ತೆ ಅಥವಾ ಡಾಟಾನ ನಾವು ರಿಸೀವ್ ಮಾಡಬಹುದು. ಎಕ್ಸಾಂಪಲ್ ವಾಕಿ ಟಾಕೀಸ್ ನೀವು ನೋಡಿರ್ಬೋದು, ಟ್ರಾಫಿಕ್ ಪೊಲೀಸಸ್ ಹತ್ರ ವಾಕಿ ಟಾಕಿ ಡಿವೈಸಸ್ ಇರತ್ತೆ. ಒಂದು ಟೈಮ್ ವಾಕಿ ಡಿವೈಸಸ್ ಮಾತಾಡ್ತಾ ಇದ್ರೆ ಇನ್ನೊಂದ್ಸತಿ ಅದು ಏನ್ ಮಾಡಕ್ಕಾಗಲ್ಲ, ಅದು ರಿಸೀವ್ ಮಾಡಕ್ಕೆ ಆಗಲ್ಲ. ವಾಕಿ ಟಾಕಿ 1 ಇದೆ, ವಾಕಿ ಟಾಕಿ 2 ಇದೆ. ವಾಕಿ ಟಾಕಿ 1 ಇಂದ ಡಾಟಾ ಟ್ರಾನ್ಸ್ಫರ್ ಆಗ್ತಿದ್ರೆ 2ಗೆ ಜಸ್ಟ್ ಇವ್ರು ಕೇಳ್ಬಹುದು, ಇವರು ರೆಸ್ಪಾಂಡ್ ಮಾಡಕ್ ಆಗಲ್ಲ. ವಾಟ್ ಎವರ್ ದ ಥಿಂಗ್ ವೇರ್ ದೇ ಹ್ಯಾವ್, ಜಸ್ಟ್ ದೇ ವಿಲ್ ಟೆಲ್ ಹೆಲೋ 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 ವಾಟ್ ಎವರ್ ದ ಇನ್ಫಾರ್ಮೇಶನ್ ಅವ್ರು ಹೇಳ್ತಾರೆ, ಆ ಇನ್ಫಾರ್ಮೇಶನ್ ನ ಕೇಳ್ಬಹುದು. ಏನಾದ್ರೂ ಅವರು ಪುನಃ ವಾಕಿ ಟಾಕಿ 2 ಅಲ್ಲಿ ಇರೋರು ಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ವಾಕಿ ಟಾಕಿ 1 ಅವ್ರದ್ದು ಮಾತು ಏನಾಗಿರ್ಬೇಕು, ಕಂಪ್ಲೀಟ್ ಆಗಿರ್ಬೇಕು. ಅದಾದ್ಮೇಲೆ 2 ಏನ್ ಮಾಡಕ್ಕಾಗತ್ತೆ, ಇನ್ಫಾರ್ಮೇಶನ್ ನ ಸೆಂಡ್ ಮಾಡಕ್ಕಾಗತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಹಾಫ್ ಡ್ಯೂಪ್ಲೆಕ್ಸ್ ಮೋಡ್. ಇನ್ ಹಾಫ್ ಡ್ಯೂಪ್ಲೆಕ್ಸ್ ಮೋಡ್ಸ್ ಡಾಟಾ ಏನಾಗತ್ತೆ, ಎರಡು ಡೈರೆಕ್ಷನ್ ಅಲ್ಲೂ ಫ್ಲೋ ಆಗುತ್ತೆ. ಆದ್ರೆ ಅಟ್ ಎ ಟೈಮ್ ಸೆಂಡರು ಸೆಂಡ್ ಮಾಡ್ಬೇಕಾದ್ರೆ ರಿಸೀವ್ ಮಾಡಕ್ಕಾಗಲ್ಲ, ರಿಸೀವರ್ ರಿಸೀವ್ ಮಾಡ್ಬೇಕಾದ್ರೆ ಸೆಂಡ್ ಮಾಡಕ್ ಆಗಲ್ಲ. ದ ನೆಕ್ಸ್ಟ್ ಟೈಪ್ ಆಫ್ ಕಮ್ಯುನಿಕೇಶನ್ ವಿ ಹ್ಯಾವ್ ಫುಲ್ ಡ್ಯೂಪ್ಲೆಕ್ಸ್ ಮೋಡ್. ಏನು ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಅಲ್ಲಿ ಸೇಮ್ ವಿ ಹ್ಯಾವ್ 2 ಡಿವೈಸಸ್, ಸೆಂಡು ಮಾಡಬಹುದು, ರಿಸೀವ್ ಮಾಡಬಹುದು ಸೈಮಲ್ಟೇನಿಯಸ್ಲಿ. ಜೊತೆಲಿ ನಾವು ಸೆಂಡು ಮಾಡ್ತಾ ಇರ್ಬೋದು, ರಿಸೀವ್ ಮಾಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ವಾಟ್ಸ್ಆಪ್ ನ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲಿ ಸೆಂಡರ್ ಇದ್ದಾರೆ, ಇಲ್ಲಿ ಒಂದು ನಮಗೆ ರಿಸೀವರ್ ಇದ್ದಾರೆ. ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀರಾ ಒಂದು ಮೆಸೇಜ್ ಅಂತ ಹೇಳಿದ್ರೆ ಅಟ್ ಎ ಟೈಮ್ ನೀವು ಬೇರೆ ಅವರಿಂದ ಮೆಸೇಜ್ ನಾವ್ ಏನ್ ಮಾಡ್ತಾ ಇರ್ಬೋದು, ರಿಸೀವ್ ಮಾಡ್ತಾ ಇರ್ಬೋದು. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ವಿಲ್ ಬಿ ಕಾಲ್ಡ್ ಆಸ್ ಅನ್ ಫುಲ್ ಡ್ಯೂಪ್ಲೆಕ್ಸ್ ಮೋಡ್. ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಅಲ್ಲಿ ಎರಡು ಡೈರೆಕ್ಷನ್ ಅಲ್ಲಿ ಡಾಟಾ ಏನಾಗುತ್ತೆ, ಕನ್ಕರೆಂಟ್ಲಿ ಸೈಮಲ್ಟೇನಿಯಸ್ಲಿ ಅದೇನಾಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಟೆಲಿಫೋನ್ ಕಾಲ್ಸ್ ನಾವು ಮಾಡಬಹುದು. ನೆಕ್ಸ್ಟ್ ಇಥರ್ನೆಟ್ ಕಮ್ಯುನಿಕೇಶನ್ಸ್ ಫಾರ್ ಎಕ್ಸಾಂಪಲ್ ದಟ್ ಈಸ್ ಇಂಟರ್ನೆಟ್ ಕನೆಕ್ಷನ್ಸ್. ಇಂಟರ್ನೆಟ್ ಥ್ರೂ ಅಲ್ಲಿ ಯಾವ್ದೆಲ್ಲ ಕಮ್ಯುನಿಕೇಶನ್ಸ್ ಎಲ್ಲ ಮಾಡ್ತಾ ಇದೀವಿ, ದಟ್ ಈಸ್ ಆನ್ ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಕಮ್ಯುನಿಕೇಶನ್ಸ್. ಇವನ್ ನೀವು ಮೊಬೈಲ್ ಫೋನ್ಸ್ ತಗೊಂಡ್ರೆ, ಮೊಬೈಲ್ ಫೋನ್ಸ್ ಅಲ್ಲಿ ಏನಾಗ್ತಾ ಇರುತ್ತೆ, ಈ ಕಡೆಯಿಂದ ನೀವು ಹೆಲೋ ಅಂತ ಹೇಳ್ತಿದ್ರೆ ಆ ಕಡೆಯಿಂದ ನಮಗೆ ಹೆಲೋ ಅಂತ ರೆಸ್ಪಾನ್ಸ್ ಬರ್ತಾ ಇರುತ್ತೆ. ಸೆಂಡ್ ಮಾಡ್ತಿರ್ಬೇಕಾದ್ರೆ ದ ಸೇಮ್ ವೇ ನಾವ್ ಏನ್ ಮಾಡ್ತಾ ಇರ್ಬೋದು, ರಿಸೀವ್ ಮಾಡ್ತಾ ಇರ್ಬೋದು. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ನಾವೇನಂತ ಹೇಳ್ತೀವಿ, ಫುಲ್ ಡ್ಯೂಪ್ಲೆಕ್ಸ್ ಮೋಡ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ವೇ ಇಸ್ ಆನ್ ಸಿಂಕ್ರೋನಸ್ ಕಮ್ಯುನಿಕೇಶನ್. ಏನು ಸಿಂಕ್ರೋನಸ್ ಕಮ್ಯುನಿಕೇಶನ್ಸ್ ಅಂತ ಹೇಳಿದ್ರೆ, communication is coordinated by a clock signal and data is transmitted in a continuous stream. Data ಏನಾಗ್ತಾ ಇರುತ್ತೆ, ಕಂಟಿನ್ಯೂಸ್ ಫ್ಲೋ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ರಿಯಲ್ ಟೈಮ್ ವಿಡಿಯೋ ಕಾನ್ಫರೆನ್ಸಿಂಗ್. ರಿಯಲ್ ಟೈಮ್ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಹೇಳಿದ್ರೆ ಏನು, ಫಾರ್ ಎಕ್ಸಾಂಪಲ್ ನಾವಿಲ್ಲ ಆನ್ಲೈನ್ ಮೀಟ್ ಮಾಡ್ತಾ ಇದೀವಿ, ಗೂಗಲ್ ಮೀಟ್ ಅಥವಾ ಆನ್ಲೈನ್ ಕ್ಲಾಸಸ್, ದಟ್ ಈಸ್ ಲೈವ್ ಕ್ಲಾಸಸ್ ತಗೋತಾ ಇದೀವಿ. ಲೈವ್ ಕ್ಲಾಸಸ್ ತಗೋಬೇಕಾದ್ರೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಇನ್ಫಾರ್ಮೇಶನ್ ಏನಾಗ್ತಾ ಇರತ್ತೆ, ನಾವ್ ಇಲ್ಲಿಂದ ಸೆಂಡ್ ಮಾಡ್ತಾ ಇರ್ತೀವಿ, ಕಂಟಿನ್ಯೂಸ್ ಅಲ್ಲಿ ಏನಾಗ್ತಾ ಇರುತ್ತೆ, ರಿಸೀವ್ ಆಗ್ತಾ ಇರತ್ತೆ. ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಕಾಲ್ಡ್ ಆಸ್ ಅಂಡ್ ಸಿಂಕ್ರೋನಸ್. ಏನು ನಮ್ದು ಟೈಮಿಂಗ್ ಇರುತ್ತೆ, ಬೇಸ್ಡ್ ಆನ್ ದ ಟೈಮ್ ಏನಾಗ್ತಾ ಇರುತ್ತೆ, ಸ್ಟ್ರೀಮ್ ವರ್ಕ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಡಾಟಾ ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಈ ತರ ಕಮ್ಯುನಿಕೇಶನ್ ನಾವ್ ಏನಂತ ಹೇಳ್ತೀವಿ, ಸಿಂಕ್ರೋನಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇಫ್ ಯು ಆರ್ ಎ PU ಸ್ಟೂಡೆಂಟ್ ಆಗಿದ್ರೆ ನಿಮ್ದು ಕಮ್ಯುನಿಕೇಶನ್ ಮೋಡ್ ಅಲ್ಲಿ 3 ಟೈಪ್ಸ್ ಇರೋದು. ಇಫ್ ಯು ಆರ್ ಎ ಡಿಗ್ರಿ ಸ್ಟೂಡೆಂಟ್ಸ್ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ನಿಮಗೆ ಸಿಂಕ್ರೋನಸ್ ಕಮ್ಯುನಿಕೇಶನ್ ಬರುತ್ತೆ, ಅಸಿಂಕ್ರೋನಸ್ ಕಮ್ಯುನಿಕೇಶನ್ ಬರುತ್ತೆ. ಆದ್ರೆ ನೀವು ಏನಾದ್ರೂ PU ಸ್ಟೂಡೆಂಟ್ ಆಗಿದ್ರೆ ವಿ ಹ್ಯಾವ್ ಓನ್ಲಿ 3 ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮೋಡ್ಸ್. ಯಾವುದು ಅಂತ ಹೇಳಿದ್ರೆ ಸಿಂಪ್ಲೆಕ್ಸ್, ಹಾಫ್ ಡ್ಯೂಪ್ಲೆಕ್ಸ್ ಮತ್ತೆ ಫುಲ್ ಡ್ಯೂಪ್ಲೆಕ್ಸ್. ದ ನೆಕ್ಸ್ಟ್ ಥಿಂಗ್, ಯಾವಾಗ ನಾವು ಸಿಂಕ್ರೋನಸ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೈ ಸ್ಪೀಡ್ ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ನಾವು ಡಾಟಾ ಏನಾಗ್ತಾ ಇರುತ್ತೆ, ಕನ್ಕರೆಂಟ್ಲಿ ಅದು ಫ್ಲೋ ಆಗ್ತಾ ಇರುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಸಿಂಕ್ರೋನಸ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಯಾವ್ದಿರುತ್ತೆ, ಕ್ಲಾಕ್ ಸಿಗ್ನಲ್ ಇಂದ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಇಲ್ಲಿ 1 ಸೆಕೆಂಡಿಗೆ ನಾವು ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ನಾವು 1 o'clock ನಾವು ಇಲ್ಲಿ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗ್ತಾ ಮಾಡ್ತಾ ಇದ್ರೆ ದ ಸೇಮ್ ಸೈಡ್ ಟೈಮ್ ರಿಸೀವರ್ ಏನ್ ಮಾಡ್ತಾ ಇರ್ತಾರೆ, ರಿಸೀವ್ ಮಾಡ್ತಾ ಇರ್ತಾರೆ. This is an clock signal will be maintained in the synchronous communication. Whereas in the asynchronous communication ಅಲ್ಲಿ ಇದ್ರಲ್ಲೂ ನಾವು ಸ್ಟ್ರೀಮಿಂಗ್ ಮಾಡ್ತೀವಿ. ಆದ್ರೆ ಏನಾಗುತ್ತೆ, ಇಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡಲ್ಲ, ಇಲ್ಲಿ ಕ್ಲಾಕ್ ಸಿಗ್ನಲ್ ನ ಯೂಸ್ ಮಾಡಲ್ಲ. ಡಾಟಾ ನಾವು ಯಾವ ಬೇಕಾದ್ರೂ ಟೈಮ್ ಅಲ್ಲಿ ನಾವು ಸೆಂಡ್ ಮಾಡಬಹುದು, ಅವ್ರಿಗೆ ಯಾವ ಟೈಮ್ ಬೇಕಾದ್ರೂ ಡಾಟಾ ಏನಾಗಬಹುದು, ಅದು ರಿಸೀವ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಆಸ್ ಅನ್ asynchronous communication. Asynchronous communication, for example, we have YouTube ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಲೈವ್ ಸ್ಟ್ರೀಮಿಂಗ್ ನಡೀತಾ ಇದ್ರೆ ಅದೇ ಟೈಮ್ ನಾವ್ ಏನ್ ಮಾಡ್ತಾ ಇದೀವಿ, ಕ್ಲಾಸ್ ನ ಅಟೆಂಡ್ ಮಾಡಿದೀವಿ. ದಿಸ್ ಇಸ್ ಕಾಲ್ಡ್ ಸಿಂಕ್ರೋನಸ್. ಯಾವಾಗಲ್ಲ ಎಕ್ಸ್ಕ್ಯೂಸ್
ಯಾವಾಗ ಲೈವ್ ನಡೀತಾ ಇದೆ ಅದೇ ಟೈಮ್ ನಾವು ಏನು ಮಾಡ್ತಾ ಇದೀವಿ, ಕ್ಲಾಸ್ನ ಅಟೆಂಡ್ ಮಾಡ್ತಾ ಇದೀವಿ. ಆ ಕಮ್ಯುನಿಕೇಶನ್ ಯಾವುದು, ಸಿಂಕ್ರೋನಸ್. ಫಾರ್ ಎಕ್ಸಾಂಪಲ್ ಇವಾಗ ಲೈವ್ ಕ್ಲಾಸ್ ನಡೆದು ಮುಗ್ದೋಗಿದೆ. ಆಫ್ಟರ್ ದಟ್ ವಿ ಆರ್ ವಾಚಿಂಗ್ ದಟ್ ಲೈವ್ ವಿಡಿಯೋ, ದಟ್ ಈಸ್ ಕಾಲ್ಡ್ ಆಸ್ ಆನ್ ಅಸಿಂಕ್ರೋನಸ್. ಇಲ್ಲಿ ನಮಗೆ ಕ್ಲಾಕ್ನ ಸಿಗ್ನಲ್ಸ್ ನಾವು ಕನ್ಸಿಡರ್ ಮಾಡಲ್ಲ. ಡಾಟಾ ಯಾವಾಗ ಬೇಕಾದರೂ ಸೆಂಡ್ ಮಾಡ್ಬೋದು, ಯಾವಾಗ ಬೇಕಾದರೂ ನಾವೇನು ಮಾಡ್ಕೋಬೋದು, ರಿಸೀವ್ ಮಾಡ್ಕೋಬೋದು. ಡಾಟಾ ಈಸ್ ಸೆಂಟ್ ಯೂಸಿಂಗ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಿಟ್ಸ್ ಫಾರ್ ಸಿಂಕ್ರೊನೈಸೇಷನ್. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾಪ್ ಆಗುತ್ತೆ, ಅದು ಯಾವಾಗ ಬೇಕಾದರೂ ಮಾಡ್ಬೋದು. ಬಟ್ ಯಾವಾಗ ನಾವು ಕಮ್ಯುನಿಕೇಷನ್, ಇವಾಗ ವೀಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ಯಾವಾಗ ಬೇಕಾದರೂ ನಾವು ವೀಡಿಯೋಸ್ನ ಏನು ಮಾಡ್ಬೋದು, ನೋಡ್ಬೋದು. ಸ್ಯೂಟೇಬಲ್ ಫಾರ್ ಸ್ಲೋವರ್ ಆರ್ ಇಂಟರ್ಮಿಟೆಂಟ್ ಟ್ರಾನ್ಸ್ಮಿಷನ್ಸ್. ಸ್ಲೋವರ್ ಡಾಟಾ ಸ್ಪೀಡ್ ಇದೆ. ಲೈವ್ ನಡಿಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಎ ಫಾಸ್ಟರ್ ಡಾಟಾ ಸ್ಪೀಡ್ ಜಾಸ್ತಿ ಆಗಿರಬೇಕು. ಸೊ ಟೈಮಿಂಗ್, ಯಾವ ಟೈಮಿಂಗ್ ಡಾಟಾ ಕಳಿಸ್ತಿದ್ದಾರೆ ಅದೇ ಟೈಮಿಂಗ್ ಡಾಟಾ ಇಲ್ಲಿ ಏನಾಗಬೇಕು, ರಿಸೀವ್ ಆಗಬೇಕು. ಅಸಿಂಕ್ರೋನಸ್ ಅಲ್ಲಿ ಡಾಟಾ ಸ್ಪೀಡ್ ಏನಾಗಿರಬೇಕು, ಹೈ ಆಗಿರಬೇಕು. ಎಕ್ಸಾಂಪಲ್ಸ್ ಯು ಹ್ಯಾವ್ ಇಮೇಲ್, ಟೆಕ್ಸ್ಟ್ ಮೆಸೇಜಸ್, ಇದೆಲ್ಲ ಏನೋ ಅಸಿಂಕ್ರೋನಸ್ ಕಮ್ಯುನಿಕೇಶನ್. ನಾವು ಇಮೇಲ್ ಕಳಿಸ್ತಾ ಇದ್ದೀವಿ, ಅದು ಯಾವಾಗ ಬೇಕಾದರೂ ಅದು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ಟೆಕ್ಸ್ಟ್ ಮೆಸೇಜ್ನ ಕಳಿಸ್ತಾ ಇದ್ದೀವಿ, ಅದು ಯಾವಾಗ ಬೇಕಾದರೂ ಏನು ಮಾಡ್ಬೋದು, ಚೆಕ್ ಮಾಡಿ ರೆಸ್ಪಾನ್ಸ್ನ ಮಾಡ್ಬೋದು. This is about the communication modes. I hope you have understand this concept. If you like the video, please do comment and subscribe to the channel if you want to get the notification of the upcoming videos. Thank you.